ಮಾನ್ಯ ಸಭಾಪತಿಗಳ ಪ್ರಿವಿಲೇಜ್ ಬಂದಿಲ್ಲ. ಮಾನ್ಯ ಸಭಾಪತಿಗಳೇ, ನಿನ್ನೆ ನೀವು ಚಂದ್ರಶೇಖರ್ ಪಾಟೀಲ್ ಪ್ರತ್ಯಕ್ಷದರ್ಶಿಯಾಗಿದ್ದೀರಿ. ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಿಂಗ್ ಮಾತಾಡಲ್ಲ. ಆ ನಾಲಿಗೆ ಯಾವುದೋ ಪಾಕಿಸ್ತಾನದ್ದು ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲ್ಗೆ ಯಾವುದು ಅಂತ ಹೇಳಿ ಸ್ವಲ್ಪ ಪತ್ತೆ ಹಚ್ಚಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವ್ದೋ ಪಾಕಿಸ್ತಾನ ಕಡೆ ನಾಲ್ಗೆನೇ ಇರ್ಬೇಕಿದೆ. ಹಿಂಗೆ ದೇಶದ ಪ್ರಧಾನಮಂತ್ರಿ ಬಗ್ಗೆ ಹಂಗ್ ಮಾತಾಡೋದು ಅಪ್ಪಂತವ್ ಯಾವ ಹಿಂಗ್ ಮಾತಾಡಲ್ಲ. ಮೊದಲೊಂದ್ಸಲ ಓದ್ಬಿಟ್ಟು ಆಯ್ತು. ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹಮದ್ಗೆ ಹೊರಹಾಕಿ ಹೊರಹಾಕಿ. ಪ್ರಧಾನಮಂತ್ರಿಗಳ ವಿರುದ್ಧ ಅವಾಚ್ಯ ಶಬ್ದ ಬಳಸಿದ ನಜೀರ್ ಅಹಮದ್ಗೆ ಹೊರಹಾಕಿ ಹೊರಹಾಕಿ. ನಜೀರ್ ಅಹಮದ್ ಹೊರಹಾಕಿ. ನಜೀರ್ ಅಹಮದ್ ಹೊರಹಾಕಿ. ಈಗ ಒಂದ್ ನಿಮಿಷ ಕೇಳಿ. ಬಾವಿಯಲ್ಲಿದ್ದು ಧಿಕ್ಕಾರಕ್ಕೆ ಹೋಗಬಾರ್ದು ಅನ್ನೋದು ನಿಮಗೆ ಕಾನೂನು ಗೊತ್ತೈತಿಲ್ವ? ಅಂದ್ರೆ ಒಬ್ಬ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ಕಾನೂನಲ್ಲಿ ಅವಕಾಶ ಇದೆಯಾ? ಕಾನೂನದೊಳಗಿರ್ಬೇಕಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ನೀವು ಇಲ್ಲ, ಅವ್ರು ಕಾನೂನು ಪ್ರಕಾರ ಮಾಡ್ತಿಲ್ಲ ಅಲ್ವಾ? ಅವ್ರು ಸಮರ್ಥನೆ ಮಾಡ್ತೀರಾ? ಯಾರು ಅವರು ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಶ್ರೀನಿವಾಸ್ ಅವರು ಒಬ್ರು ನಮ್ಮ ಶ್ರೀನಿವಾಸ್ ಅವರು ಮಾತಾಡಿದ್ರು. ಅವ್ರು ಹೇಳಿದ್ರು ಮೋದಿ ಇಲ್ಲ ಅಂದ್ರೆ ದೇಶನೇ ಇಲ್ಲ, ಮೋದಿ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಆ ಕೋಪದಲ್ಲಿ ಟೀಕೆ ಮಾಡಿದ್ರು. ಇಲ್ಲ ನಾನು ಹೇಳೋದು ಅದಕ್ಕೆ ನಾನು ಅದನ್ನ ಇದು ಯಾಕೆ ಹೇಳಿ ಅಂತ ಹೇಳುವಾಗ ಮಾತಿ ನಡೆದಿದೆ. ಅದರಿಂದ ಅದಕ್ಕಿಷ್ಟು ಅದಂತ ಬಹಳ ಸರಿಯಲ್ಲ ಅಂತ ನನ್ನ ಭಾವನೆ. ಅವಕಾಶ ಮಾಡಿಕೊಡಿ. ನರೇಗಾ ಬಗ್ಗೆ ಚರ್ಚೆ ಈಗಾಗಲೇ ಅದು ಮಾತಿನ ಬರ್ತದೆ ಮಾತಾಡಿದ್ದಾರೆ. ಅದರಿಂದ ಅದಕ್ಕೆ ತಾವು ದಯವಿಟ್ಟು ಸದನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಭಾಪತಿಗಳೇ, ಬಚ್ಚಲ್ ಬಾಯಿಗಿಂತ ಕೆಟ್ಟ ಬಾಯಿ ಅದು. ಬಚ್ಚಲ್ ಬಾಯಿಗಾದ್ರೂ ಒಂದು ಮರ್ಯಾದೆ ಇರುತ್ತೆ. ಅದಕ್ಕೆ ಅದನ್ನು ಮೀರಿದ ಕೆಟ್ಟ ಬಾಯಿ ಅದು. ನೀನು ಅಲ್ಲಿಗೆ ಹೋಗಬೇಡ. ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೇಕೇನು? ಅಲ್ಲಿಗೆ ಹೋಗಬೇಡ. ಹೇಳಿ ಮಾನ್ಯ ಸಭಾಪತಿಗಳೇ, ಒಂದು ವಿಷಯ ಈಗ ನಿಮಗೆ ಹೇಳ್ತೀನಿ. ಆಮೇಲೆ ಅದು ನಿಮಗೆ ನಾನು ಹೇಳ್ತೀನಿ. ನಿಮ್ಮವ್ರು ಬೇಕಾದಾಗ ಎದ್ದು ಮಾತಾಡೋದು ಅಂದ್ರೆ ನಾನು ತಡ್ಕೊಳಕ್ಕಾಗೋದಿಲ್ಲ. ಏನ್ ಬೇಕಾದ ಎದ್ದು ಮಾತಾಡ್ತಾರೆ. ನೀವು ಮಾತಾಡ್ತಿರ್ತೀರಿ, ಅವ್ರು ಮಾತಾಡ್ತಾರೆ. ಒಬ್ರು ಯಾರು ಮಾತಾಡ್ಲಿ ಕೈ ಎತ್ತಿ ಕೇಳಿ. ನಾನೇ ಮಾತಾಡ್ತಿದ್ದೀನಿ. ಈಗ ದೇಶದ ಪ್ರಧಾನಮಂತ್ರಿ ನಿಂದ ಅತಿಯಾಗಿದೆ ಹೇಳ್ತೀನಿ. ನಿಂದ ಅತಿಯಾಗಿದೆ ಸದನದಲ್ಲಿ. ದೊಡ್ಡ ಪಂಡಿತ ಅಲ್ಲ. ಅತಿ ಮಿತಿ ಎರಡು ನಂಗೆ ಗೊತ್ತು. ನೀವು ಆ ಸಭಾಪತಿಗಳೇ ನಿಮ್ಮ ಸಮಕ್ಷಮದಲ್ಲಿ, ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದನ್ನ ಅಲ್ಲ, ನಾ ಏನ್ ಹೇಳ್ತೀನಿ ನಾ ಏನ್ ಮಾಡ್ತೀನಿ ಅನ್ನೋದನ್ನ ವಿಚಾರ ಮಾಡೋದು ಒಮ್ಮಿಗ್ಲೇ ಮಾತಾಡಿದ್ರೆ ಏನ್ ಹೇಳ್ತೀನಿ ಏನ್ ಕೇಳುವ ಸೌಜನ್ಯ ಬೇಡ ನಿಮ್ಗ. ನಾ ಏನ್ ಮಾಡ್ತೀನಿ ಆಮೇಲೆ ಹೇಳಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.